ನಮ್ಮ ಜೀವನದ ಮಾರ್ಗದರ್ಶಿಯಾಗಿ ಅಲ್ಲಾಹು ಸುಬ್ಹಾನಹು ವತಾಲ ನೀಡಿದ ಪವಿತ್ರ ಗ್ರಂಥವೇ ಕುರಾನ್. ಈ ಗ್ರಂಥದ ಮೂಲಕ ಸೃಷ್ಟಿಕರ್ತನು ತನ್ನ ಸೃಷ್ಟಿಗಳೊಂದಿಗೆ ನೇರವಾಗಿ ಸಂವಾದಿಸುತ್ತಾನೆ. ಜಿಬ್ರಿಲ್ ಅಲೈಹಿಸ್ಸಲಾಂ ಮೂಲಕ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅವತರಿಸಿದ ಈ ದೈವಿಕ ವಾಕ್ಯಗಳು ನಂತರ ಮುಸ್ಹಫ್ ಆಗಿ ಸಂಗ್ರಹವಾಗಿ ವಿಶ್ವದಾದ್ಯಂತ ನಿರಂತರವಾಗಿ ಪಠಿಸಲ್ಪಡುವ ಗ್ರಂಥವಾಯಿತು. ಕುರಾನ್ನ ಅಲೌಕಿಕತೆ, ಅದರ ಸೌಂದರ್ಯ, ಪ್ರತಿ ಅಕ್ಷರದಲ್ಲಿರುವ ಅದ್ಭುತಗಳು ಇಂದಿಗೂ ವಿಶ್ವದಾದ್ಯಂತ ಚರ್ಚೆಯ ವಿಷಯವಾಗಿವೆ. ಕೊನೆಯ ದಿನದವರೆಗೂ ಈ ಪ್ರಕ್ರಿಯೆ ಮುಂದುವರಿಯುತ್ತದೆ. ಕುರಾನ್ನಂತೆ ಜೀವನ ನಡೆಸಲು ಆದೇಶಿಸಲಾಗಿದ್ದರೂ ಈ ಪವಿತ್ರ ಗ್ರಂಥವನ್ನು ನಿರಂತರವಾಗಿ ಪಠಿಸಲು ಅಲ್ಲಾಹನ ಆದೇಶವಿದೆ. ಕುರಾನ್ ಪಠಣಕ್ಕೆ ಅಸಂಖ್ಯಾತ ಮಹತ್ವಗಳು ಮತ್ತು ಶ್ರೇಷ್ಠತೆಗಳಿವೆ. ಜನರಲ್ಲಿ ಅತ್ಯುತ್ತಮರಾದವರು ಕುರಾನ್ ಓದುವವರು ಮತ್ತು ಕಲಿಸುವವರು. ತಸ್ಬೀಹ್, ತಹಲೀಲ್, ಇತರ ದಿಕ್ರ್ಗಳನ್ನು ಪಠಿಸುವುದಕ್ಕಿಂತ ಕುರಾನ್ ಪಠಣಕ್ಕೆ ಹೆಚ್ಚಿನ ಮಹತ್ವವಿದೆ ಎಂದು ಪ್ರಮುಖ ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಅಲ್ಲಾಹನ ವಾಕ್ಯಗಳನ್ನು ಓದುವವರಿಗೆ ವಿಶೇಷ ಸ್ಥಾನವಿದೆ. ಇಬ್ನು ಮಸೂದ್ ರಜಿಯಲ್ಲಾಹು ಅನ್ಹು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಉಲ್ಲೇಖಿಸುತ್ತಾರೆ, ಯಾರಾದರೂ ಅಲ್ಲಾಹನ ಗ್ರಂಥದಿಂದ ಒಂದು ಅಕ್ಷರವನ್ನು ಓದಿದರೆ ಅವನಿಗೆ ಒಂದು ಒಳ್ಳೆಯ ಕಾರ್ಯದ ಫಲ ದೊರೆಯುತ್ತದೆ. ಪ್ರತಿ ಒಳ್ಳೆಯ ಕಾರ್ಯಕ್ಕೆ 10 ಪಟ್ಟು ಫಲವಿದೆ. ನಾನು ಹೇಳುವುದಿಲ್ಲ ಅಲಿಫ್ ಲಾಮ್ ಮೀಮ್ ಒಂದು ಅಕ್ಷರ ಎಂದು. ಬದಲಿಗೆ ಅಲಿಫ್ ಒಂದು ಅಕ್ಷರ, ಲಾಮ್ 2ನೇ ಅಕ್ಷರ, ಮೀಮ್ 3ನೇ ಅಕ್ಷರ. ಅಂತೆಯೇ ಬಿಸ್ಮಿಲ್ಲಾಹಿ ಒಮ್ಮೆ ಸಂಪೂರ್ಣವಾಗಿ ಓದಿದರೆ ಅಲ್ಲಾಹು 190 ಒಳ್ಳೆಯ ಕಾರ್ಯಗಳನ್ನು ದಾಖಲಿಸುತ್ತಾನೆ. ಕುರಾನ್ನು ನೋಡುವುದು ಪುಣ್ಯಕರವಾಗಿದೆ, ಪಾಪ ವಿಮೋಚನೆಗೆ ಕಾರಣವಾಗಿದೆ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗವಾಗಿದೆ. ಇದು ದೈಹಿಕ ರೋಗಗಳಿಂದ ರಕ್ಷಣೆ, ಮೆದುಳು ಮತ್ತು ಆತ್ಮಕ್ಕೆ ಪೋಷಣೆ, ಎರಡೂ ಲೋಕಗಳ ಯಶಸ್ಸನ್ನು ಖಚಿತಗೊಳಿಸುವ ಮಾರ್ಗವಾಗಿದೆ. ಕುರಾನ್ಗೆ ನೋಡುವ ನೋಟಕ್ಕೆ ಬದಲಾಗಿ ಬೇರೆ ಔಷಧ ನನಗೆ ಗೊತ್ತಿಲ್ಲ ಎಂದು ಹಿರಿಯರು ಹೇಳಿದ್ದಾರೆ. ಕುರಾನ್ ಓದದೆ ಒಂದು ದಿನ ಕಳೆದು ಹೋಗುವುದು ಸಹಾಬಿಗಳಿಗೆ ಅಸಹ್ಯಕರವಾಗಿತ್ತು ಎಂದು ಇಮಾಮ್ ಗಜ್ಜಾಲಿ ರಹಿಮಹುಲ್ಲಾ ಹೇಳಿದ್ದಾರೆ. ಕುರಾನ್ ಪಠಣವು ಎರಡೂ ಲೋಕಗಳ ಜೀವನವನ್ನು ಬೆಳಗಿಸುತ್ತದೆ. ಹಿಂದೆ ನಡೆದ ಒಂದು ಘಟನೆಯನ್ನು ಹಂಚಿಕೊಳ್ಳುತ್ತೇನೆ. ಒಬ್ಬ ಮಹಿಳೆಯು ಮರಣ ಹೊಂದಿ ಕಬರ್ನಲ್ಲಿ ದಫನಗೊಂಡ ನಂತರ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಅಂತಿಮ ಕರ್ಮಗಳನ್ನು ಮುಗಿಸಿ ಹಿಂತಿರುಗುವಾಗ ಕಬರ್ನಿಂದ ಏನೋ ಶಬ್ದ ಕೇಳಿದಂತೆ ಭಾಸವಾಯಿತು. ಈ ರಹಸ್ಯವನ್ನು ತೆಗೆದುಹಾಕಲು ಕಬರ್ನ ಮುಚ್ಚಳವನ್ನು ತೆಗೆದಾಗ ಆ ಮಹಿಳೆ ಪ್ರಕಾಶಮಾನವಾದ ಮುಖದೊಂದಿಗೆ ಮಲಗಿದ್ದು ಅವರ ಸುತ್ತ ಸೂರ್ಯನಂತೆ ಜ್ವಾಲೆಯಾಗುವ ಬೆಳಕನ್ನು ಕಂಡರು. ತಕ್ಷಣ ಕಬರ್ನು ಮುಚ್ಚಿದರು. ನಂತರ ಅವರು ಆಕೆಯ ಜೀವನದ ಮಹತ್ವವನ್ನು ವಿಚಾರಿಸಿದಾಗ ಆಕೆ ಒಂದು ದಿನವೂ ಕುರಾನ್ ಓದದೆ ಕಳೆದಿರಲಿಲ್ಲ ಮತ್ತು ಸೂರತುಲ್ ಮುಲ್ಕ್ನು ನಿಯಮಿತವಾಗಿ ಓದುತ್ತಿದ್ದಳು ಎಂದು ತಿಳಿಯಿತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರಾದರೂ ಸೂರತ್ ತಬಾರಕ್, ಸೂರತುಲ್ ಮುಲ್ಕ್ ಓದಿದರೆ ಕಬರ್ನ ಕತ್ತಲೆಯಲ್ಲಿ ಯಾರೂ ಸಹಾಯ ಮಾಡಲಾಗದ ಸ್ಥಿತಿಯಲ್ಲಿ ಅದು ಬೆಳಕಾಗಿ ಕಾವಲು ನಿಲ್ಲುತ್ತದೆ. ಇದಲ್ಲದೆ ಕಬರ್ನ ಎಲ್ಲಾ ಕಷ್ಟಗಳಿಂದಲೂ ಅದು ಅವನನ್ನು ರಕ್ಷಿಸುತ್ತದೆ. ಓ ಮುಸ್ಲಿಮರೇ, ನಾವೆಲ್ಲರೂ ಇಂದಿಲ್ಲದಿದ್ದರೆ ನಾಳೆ ಮರಣ ಹೊಂದುತ್ತೇವೆ. ಈ ಕ್ಷಣಿಕ ದುನಿಯಾದಲ್ಲಿ ಗಂಟೆಗಟ್ಟಲೆ ಫೇಸ್ಬುಕ್, ವಾಟ್ಸಾಪ್, ಯೂಟ್ಯೂಬ್ನಲ್ಲಿ ಕಳೆಯುವ ನಾವು ಇಂತಹ ಮಹತ್ವದ ಸೂರತ್ ಓದಲು ಕೇವಲ ಕೆಲವು ನಿಮಿಷಗಳು ಸಾಕು. ನಮ್ಮ ಕಬರ್ ಬೆಳಗಲು ಪ್ರತಿದಿನ ಈ ಸಣ್ಣ ನಿಮಿಷಗಳನ್ನು ಮೀಸಲಿಡೋಣ. ಅಲ್ಲಾಹು ಸುಬ್ಹಾನಹು ವತಾಲ ನಮಗೆ ತೌಫೀಕ್ ನೀಡಲಿ, ಆಮೀನ್. ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುಆ ಮಾಡಬೇಕೆಂದು ನೆನಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುಆ ಮತ್ತು ವಸಿಯತ್ನೊಂದಿಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.